ಬೆಂಗಳೂರು ಬುಲ್ಸ್ ಫಾರ್ಮ್ ಅಲ್ಲಿಲ್ಲ ಅಂತಂದ್ರೂ ಕೂಡ ಈ ಲೆವೆಲ್ಗೆ ಪಿ ಕೆ ಎಲ್ ಅಲ್ಲಿ ಒಂದು ದಾಖಲೆ ಮಾಡಿದೆ. ಸೊ ಲಾಸ್ಟ್ ಇಯರ್ ನಾವು ಏನು ಪರ್ಫಾರ್ಮ್ ಮಾಡಿಲ್ಲ, ಆಕ್ಚುಲಿ ಝೀರೋ ಅಂದರೆ ಝೀರೋ. ಸೊ ಈ ಒಂದು ಸೀಸನ್ನು ಬೇರೆಯವರೆಲ್ಲ ಹೇಳ್ತಾ ಇರೋ ಪ್ರಕಾರ ನಮ್ಮ ಟೀಮು ಏನೂ ಇಲ್ವಂತೆ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಈ ಒಂದು ಸೀಸನ್ ಬೆಂಗಳೂರು ಬುಲ್ಸ್ ಯಂಗ್ಸ್ಟರ್ನ ಹಾಕೊಂಡಿರೋದ್ರಿಂದ. ಸೊ ಓಕೆ, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ನಮ್ಮ ಬೆಂಗಳೂರು ಬುಲ್ಸ್ ಟಾಪ್ 1ಗೆ ಹೋಗಿದ್ದಾರೆ ಮಗ. ಯಾವ ಥರ RCB ಟಾಪಲ್ಲಿದ್ದಾರೋ ಕ್ರಿಕೆಟಲ್ಲಿ, ಅದೇ ಥರ ಬೆಂಗಳೂರು ಬುಲ್ಸ್ ಅವರು ಕಬಡ್ಡಿಲೂ ಕೂಡ ಟಾಪ್ ಇದ್ದಾರೆ. ಸೊ ಇದೆರಡು ಟೀಮ್ ಅಲ್ಲ, ಬ್ರ್ಯಾಂಡು ಆ ಲೆವೆಲ್ ಇದೆ, ಬ್ರ್ಯಾಂಡ್ ಎರಡು ಕೂಡ. ಸೊ ಪಿ ಕೆ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅವರು 8,60,000 ಫಾಲೋವರ್ಸ್ನ ಹೊಂದಿದ್ದಾರೆ. ಅದಕ್ಕೋಸ್ಕರ ಪಿ ಕೆ ಅಲ್ಲಿ ಇದು ರೆಕಾರ್ಡ್ ಆಗಿದೆ ಮಗ. ನಮ್ಮ ಬೆಂಗಳೂರು ಬುಲ್ಸ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನಂಬರ್ 1 ಇರೋದು. ಮತ್ತು 2 ಅಲ್ಲಿ ತಮಿಳ್ ತಲಾವಾಸ್ ಅವರು ಇದ್ದಾರೆ, 5,25,000. ಹರಿಯಾಣ ಸ್ಟೀಲರ್ಸ್ ಅವರು 4,83,000 ಇದ್ದಾರೆ. ಪುನೇರಿ ಪಲ್ಟನ್ಸ್ ಅವರು 4,65,000 ಇದ್ದಾರೆ. ಮತ್ತು ಪಟ್ನಾ ಪೈರೇಟ್ಸ್ ಅವರು ಕೂಡ 3,55,000 ಇದ್ದಾರೆ. ಸೊ ಇವರೆಲ್ಲ ಹತ್ರ ಬರಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ ಇದೆ. ಬಿಕಾಸ್ ಬೆಂಗಳೂರು ಬುಲ್ಸ್ನ ಹಿಂದೆ ಆಗಕ್ಕೆ ಯಾವ ಟೀಮ್ಗೆಲ್ಲ ಆಗಲ್ಲ ಅಂತ ನನಗೇನೋ ಅನ್ನಿಸ್ತಾ ಇದೆ. ತೆಲುಗು ಟೈಟನ್ಸ್ ಅವ್ರದ್ದು 3,45,000 ಇದೆ. ಪಿಂಕ್ ಪ್ಯಾಂಥರ್ಸ್ ಅವ್ರದ್ದು 3,23,000 ಇದೆ. ಮುಂಬೈದು 3,07,000 ಇದೆ. ಗುಜರಾತ್ ಜೈಂಟ್ಸ್ ಅವ್ರದ್ದು 2,57,000 ಇದೆ. ಮತ್ತು UP ಯೋಧಾಸ್ ಅವ್ರದ್ದು 2,25,000 ಇದೆ. ಬೆಂಗಾಲ್ ವಾರಿಯರ್ಸ್ ಅವ್ರದ್ದು 2,10,000 ಇದೆ. ಡಬಾಂಗ್ ಡೆಲ್ಲಿ ಅವ್ರದ್ದು ಫುಲ್ಲು ಕೆಳಗೆ ಹೋಗ್ಬಿಟ್ಟಿದ್ದಾರೆ. 2,08,000 ಜನ ಫಾಲೋವರ್ಸ್ನ ಅವರು ಇಟ್ಕೊಂಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಮಗ. ಸೊ ಬೆಂಗಳೂರು ಬುಲ್ಸ್ಗೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಟಾಪ್ ಇದ್ದಾರೆ. ಸೊ ಅದನ್ನು ಯಾರ ಕಡೆಯಿಂದನೂ ಬ್ರೇಕ್ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಆ ಲೆವೆಲ್ಗೆ ಯಾವ ಟೀಮು ಬ್ರ್ಯಾಂಡ್ ಇಲ್ಲ. ಬಟ್ ಅವರು ಬೇರೆ ಟೀಮೆಲ್ಲ ಟೈಟಲ್ ಗೆದ್ದಿರ್ಬೋದು. ಪಟ್ನಾ ಪೈರೇಟ್ಸ್ ಅವರು ಆಲ್ಮೋಸ್ಟ್ 3 ಸಲ ಗೆದ್ದಿದ್ದಾರೆ ಟೈಟಲ್ನ. ನಮ್ಮ ಬೆಂಗಳೂರು ಬುಲ್ಸ್ ಒಂದೇ ಸಲ ಗೆದ್ದಿರೋದು. ಲಾಸ್ಟ್ ಇಯರ್ ಏನಾದರೂ ಪರ್ಫಾರ್ಮ್ ಮಾಡಿದರೆ ಬೆಂಗಳೂರು ಬುಲ್ಸು ನೆಕ್ಸ್ಟ್ ಲೆವೆಲ್ ಥರ ಇರ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಸೀಸನ್ನು ಸ್ವಲ್ಪ ನಾವು ಇನಾಯವಾಗಿ ಸೋತ್ಬಿಟ್ಟು ಟೇಬಲ್ಲಿ ಬಾಟಮಲ್ಲಿ ಇದ್ವಿ. ಸೊ ಈ ಒಂದು ಸೀಸನ್ ಅವೆಲ್ಲ ಸೀನೇ ಇಲ್ಲ ಮಗ. BC ರಮೇಶ್ ಅವರು ಒಳ್ಳೆ ಯಂಗ್ ಪ್ಲೇಯರ್ಸ್ನ ಎತ್ತಾಕೊಂಡು ಬಂದಿದ್ದಾರೆ. ಸೊ ರುಬ್ತಾರೆ ಅಂತ ಅನ್ನಿಸ್ತಾ ಇದೆ ನನಗೇನೋ ಗೂಳಿಗಳು. ಸೊ ನೋಡೋದ ಏನಾಗುತ್ತೆ ಅಂತ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದೀನಿ ಗುರು, ಈ ವರ್ಷ ಏನಾದರೂ ನಮ್ಮ ಬೆಂಗಳೂರು ಬುಲ್ಸ್ ಏನಾದರೂ ಪರ್ಫಾರ್ಮ್ ಮಾಡಿದ್ರೆ ಸೊ ಇದನ್ನು ಕ್ರೇಜ್ ನೆಕ್ಸ್ಟ್ ಲೆವೆಲ್ ಥರ ಆಗುತ್ತೆ. ನಮ್ಮ RCBಗೆ ಯಾವ ಥರ ಫಾಲೋವರ್ಸ್ ಇದ್ದಾರೆ, RCBಗೆ 20 ಮಿಲಿಯನ್ ಏನೋ ದಾಟಿದ್ದಾರೆ ಅಂತ ಅನಿಸುತ್ತೆ ಫಾಲೋವರ್ಸು. ಸೊ ಅದೇ ಥರ ಈ ಒಂದು ಸೀಸನ್ ಆದರೂ ಬೆಂಗಳೂರು ಬುಲ್ಸು ಪರ್ಫಾರ್ಮ್ ಮಾಡಿದ್ರೆ ಮಿನಿಮಮ್ 1 ಮಿಲಿಯನ್ ಪಕ್ಕ ರೀಚ್ ಆಗ್ತಾರೆ ಈ ಒಂದು ಟೂರ್ನಮೆಂಟ್ PK 2025 ಮುಗಿಯೋಷ್ಟಲ್ಲ ಅಂತ ನನಗೇನೋ ಅನ್ನಿಸ್ತಾ ಇದೆ. ಬಿಕಾಸ್ ಆ ಲೆವೆಲ್ ಕ್ರೇಜ್ ಕೂಡ ಇವಾಗ ಸೆನ್ಸೇಷನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಬೆಂಗಳೂರು ಬುಲ್ಸ್ ಅವರು. ಬಿಕಾಸ್ ಈ ಒಂದು ಸೀಸನ್ನು BC ರಮೇಶ್ ಅವರು ಯಾರು ಕೂಡ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ನ ತಗೊಂಡಿಲ್ಲ. ಮತ್ತು ತುಂಬ ಟಾಪ್ ಲೆವೆಲ್ ಪ್ಲೇಯರ್ಸ್ ಕೂಡ ತಗೊಂಡಿಲ್ಲ, ಅಂದರೆ ಫೇಮಸ್ ಆಗಿರೋ ಪ್ಲೇಯರ್ಸ್ನು ಕೂಡ. ಸೊ ನೋಡೋದ ಏನು ಮಾಡ್ತಾರೆ. BC ರಮೇಶ್ ಅವ್ರದ್ದು ನೆಕ್ಸ್ಟ್ ಲೆವೆಲ್ ಪ್ಲ್ಯಾನ್ ಇದೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪ್ರಕಾರ ನಿಮ್ಗೇನು ಅನ್ನಿಸ್ತಾ ಇದೆ? ಬೆಂಗಳೂರು ಬುಲ್ಸ್ನ ಬೀಟ್ ಮಾಡಿದ್ರೆ ಈ ಟೀಮ್ ಮಾಡ್ಬೋದು ಅಂತ ನಿಮಗೇನಾದರೂ ಅನಿಸಿದ್ರೆ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಚಾನ್ಸೇ ಇಲ್ಲ ಅಂತ ಹೇಳ್ತೀನಿ. ಇನ್ನೂ ಒಂದು 2 ವರ್ಷ ಅಲ್ಲ, ತುಂಬ ವರ್ಷ ಆದರೂ ಬೆಂಗಳೂರು ಬುಲ್ಸ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೆಳಗಿಳಿಸೋಕ್ಕಾಗಲ್ಲ. ನಮ್ಮ RCB ಅಷ್ಟೇ ಕೂಡ, RCBನೂ ಕೂಡ ಅಷ್ಟೇ. ಸೊ ನೋಡೋದ ಏನಾಗುತ್ತೆ ಅಂತ ಗೈಸ್. ನಿಮಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ಮತ್ತು ಇನ್ನೂ ಒಂದು ವಿಷಯ, ನಾನು ಕಂಪ್ಯಾರಿಸನ್ ವೀಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೆ ನೆಕ್ಸ್ಟ್ ವೀಡಿಯೋ ಯಾವ್ದು ಬೇಕು ಅಂತ ಕಾಮೆಂಟ್ ಮಾಡಿ. ಲಾಸ್ಟ್ ಎಲ್ಲ ವೀಡಿಯೋಗಳನ್ನ ನೋಡ್ಕೊಬನ್ನಿ, ಸೀರೀಸ್ ಸಾಕಾಗಿದೆ. ಸೊ ನೆಕ್ಸ್ಟ್ ನಿಮ್ಗೆ ಯಾವ ಕಂಪ್ಯಾರಿಸನ್ ಬೇಕು ಬೆಂಗಳೂರು ಬುಲ್ಸ್ ವರ್ಸಸ್ ಅದರ್ ಟೀಮ್ದು ನನಗೆ ಕಾಮೆಂಟ್ ಮಾಡಿ. ಆಗಿದೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಬಾಯ್ಸ್. ಸಿ ಯು.